ರಾಜ್ಯದಲ್ಲಿ ಕಗ್ಗಂಟಾಗಿದ್ದ ಜಾತಿ ಗಣತಿ ಚಕ್ರವ್ಯೂಹದಿಂದ ಸದ್ಯ ಶಿಕ್ಷಕರು ಮುಕ್ತಿ ಪಡ್ಕೊಂಡಿದ್ದಾರೆ. ನಿನ್ನೆ ಶಿಕ್ಷಕರ ಹೆಗಲ ಮೇಲಿದ್ದ ಸಮೀಕ್ಷೆ ಹೊರೆಯನ್ನ ಕೆಳಗಿಳಿಸಲಾಗಿದೆ. ಸಮೀಕ್ಷೆ ಶಿಖರ ತಲುಪಲು ಸರ್ಕಾರಕ್ಕೆ ಕೆಲವೇ ಮೆಟ್ಟಿಲುಗಳು ಬಾಕಿ ಇದೆ. ಆದರೆ ರಾಜಧಾನಿ ಬೆಂಗಳೂರಿನಲ್ಲಿ ಅರ್ಧಕ್ಕರ್ಧ ಸಮೀಕ್ಷೆ ಬಾಕಿ ಇರೋದು ಸರ್ಕಾರವನ್ನ ಸರ್ಕಸ್ ಮಾಡುವಂತೆ ಮಾಡಿದೆ. ರಾಜಧಾನಿ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಸಮೀಕ್ಷೆ ಸಮರಕ್ಕೆ ಎದೆಕೊಟ್ಟು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎನ್ನದೇ ಜಾತಿ ಗಣತಿ ಚಕ್ರವ್ಯೂಹ ಭೇದಿಸಿದ ಶಿಕ್ಷಕರಿಗೆ ಸದ್ಯ ರಿಲೀಫ್ ಸಿಕ್ಕಿದೆ. ಜಾತಿ ಗಣತಿ ಅಂತ್ಯಗೊಳಿಸಲು ರಾಜ್ಯ ಸರ್ಕಾರ ಎಳೆದಿದ್ದ ಲಕ್ಷ್ಮಣ ರೇಖೆ ಗಡಿಯನ್ನ ನಿನ್ನೆಯೇ ಶಿಕ್ಷಕರು ದಾಟಿದ್ದಾರೆ. ಆದರೆ ಜಾತಿ ಗಣತಿ ಕ್ಲೈಮ್ಯಾಕ್ಸ್ ಅಂತ ತಲುಪಿದ್ರೂ ಬೆಂಗಳೂರಲ್ಲಿ ಮಾತ್ರ ಸಮೀಕ್ಷೆ ಟಾರ್ಗೆಟ್ ರೀಚ್ ಆಗಿಲ್ಲ. ಜಾತಿ ಗಣತಿ ಜವಾಬ್ದಾರಿಯಿಂದ ಶಿಕ್ಷಕರಿಗೆ ಮುಕ್ತಿ. ಬೆಂಗಳೂರಲ್ಲಿ ಸಮೀಕ್ಷೆ ಅಪೂರ್ಣ, ಮತ್ತೆ ಸರ್ಕಸ್. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಅಕ್ಟೋಬರ್ 18ಕ್ಕೆ ಅಂದರೆ ನಿನ್ನೆಯವರೆಗೆ ಜಾತಿ ಗಣತಿ ನಡೆಸಲು ಶಿಕ್ಷಕರನ್ನ ಬಳಸಿಕೊಳ್ಳೋದಾಗಿ ರಾಜ್ಯ ಸರ್ಕಾರ ತಿಳಿಸಿತ್ತು. ಅಲ್ಲದೆ ಶಿಕ್ಷಕರ ಹೊರೆ ಕಡಿಮೆ ಮಾಡಲು ರಾಜ್ಯದ ಎಲ್ಲಾ ಶಾಲೆಗಳಿಗೆ ದಸರಾ ರಜೆ ವಿಸ್ತರಣೆ ಮಾಡಲಾಗಿತ್ತು. ಸದ್ಯ ಸರ್ಕಾರ ನೀಡಿದ್ದ ಅವಧಿ ಪೂರ್ಣವಾಗಿದೆ. ಜಾತಿ ಜನಗಣತಿ ಜವಾಬ್ದಾರಿಯಿಂದ ಶಿಕ್ಷಕರು ಮುಕ್ತಿ ಹೊಂದಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ 37% ಮಾತ್ರ ಸಮೀಕ್ಷೆ ನಡೆದಿದ್ದು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ನಡೆದ ಸಮೀಕ್ಷೆ ಸಭೆಯಲ್ಲಿ ಸಮೀಕ್ಷೆ ಗುಟ್ಟು ರಟ್ಟಾಗಿದೆ. ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ 90% ಮುಕ್ತಾಯಗೊಂಡಿದೆ. 27 ಜಿಲ್ಲೆಗಳಲ್ಲಿ 90% ಸರ್ವೆ ಕಾರ್ಯ ಮುಕ್ತಾಯವಾಗಿದೆ. ಆದರೆ ರಾಮನಗರದಲ್ಲಿ 88%, ಬೀದರ್ನಲ್ಲಿ 89%, ಬೆಂಗಳೂರಿನಲ್ಲಿ 50% ಸಮೀಕ್ಷೆ ಆಗಿದೆ. ಹೀಗಾಗಿ ಈ ಪ್ರದೇಶದಲ್ಲಿ ಸಮೀಕ್ಷೆ ಮುಂದುವರಿಯಲಿದೆ. ಬೆಂಗಳೂರಿನಲ್ಲಿ ಸರ್ವೆಯನ್ನ ಮತ್ತಷ್ಟು ಚುರುಕುಗೊಳಿಸಲು ಇಂದಿನ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ಈ ಹಿನ್ನೆಲೆ ಅಕ್ಟೋಬರ್ 23ರಿಂದ 31ರವರೆಗೆ ಬೆಂಗಳೂರು ನಗರ ಹಾಗೂ ಮಿಕ್ಕುಳಿದ ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಯಲಿದೆ. ಶಾಲೆಗಳ ರಜೆ ಮುಗಿದಿರೋ ಹಿನ್ನೆಲೆ ಇನ್ನು ಮುಂದೆ ಸಮೀಕ್ಷೆಯಲ್ಲಿ ಶಿಕ್ಷಕರನ್ನ ಬಳಸದೇ ಇರಲು ತೀರ್ಮಾನಿಸಲಾಗಿದೆ. ಬೆಂಗಳೂರಿನಲ್ಲಿ ಜಿಬಿಎ ಸಿಬ್ಬಂದಿ ಹಾಗೂ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಬಾಕಿ ಸಮೀಕ್ಷೆ ನಡೆಯಲಿದೆ. 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ. ಆದರೆ ಯಾವ ಟೀಚರ್ಸು ಕೂಡ ನಾವು ಇನ್ನು ಮುಂದಕ್ಕೆ ಉಪಯೋಗಿಸಲ್ಲ. 21, 20, 21, 22 ಸಂಪೂರ್ಣವಾಗಿ ಇದಕ್ಕೆ ರಜಾ, ಹಬ್ಬದ ರಜಾ ಇದೆ. ಬೇರೆ ದಿನ ಬೇರೆ ನೌಕರರು ಯಾರು ಇದಕ್ಕೆ ಸಹಕಾರ ಕೊಡ್ತಾ ಇದ್ರು ಅವ್ರನ್ನ ಉಪಯೋಗಿಸ್ಕೊಂಡು ಕಂಪ್ಲೀಟ್ ಮಾಡಕ್ಕೆ ನೋಡ್ತೀವಿ. ಆನ್ಲೈನ್ ಅಂತೂ ಓಪನ್ ಇರ್ತದೆ, ಯಾರು ಬೇಕಾದ್ರೂ ಆನ್ಲೈನ್ ಅಲ್ಲಿ ಅವಕಾಶ ಮಾಡಿಕೊಡ್ಬೋದು. ಈ ತಿಂಗಳು 31ನೇ ತಾರೀಕುವರೆಗೂ ಈ ಸರ್ವೆನ ಕಂಡಕ್ಟ್ ಮಾಡ್ತೀವಿ. ಒಟ್ನಲ್ಲಿ ಶಿಕ್ಷಕರ ಹೆಗಲೇರಿದ್ದ ಜಾತಿ ಗಣತಿ ಬೇತಾಳ ಸದ್ಯ ಸರ್ಕಾರದ ಶರಪಂಜರದಲ್ಲಿ ವಶವಾಗಿದೆ. ಜಿಲ್ಲಾಧಿಕಾರಿಗಳ ಜಾತಿ ಗಣತಿ ಬೆಟಾಲಿಯನ್ಗೆ ಯಾವ ನೌಕರರು ಹೆಗಲು ಕೊಡ್ತಾರೆ ಅಂತ ಕಾದು ನೋಡಬೇಕಿದೆ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.